ಈ ಮರಳು ಮಾಫಿಯಾದ ಸೇಡಿನಿಂದ ಈ ಎರಡು ಗ್ಯಾಂಗ್ಗಳ ನಡುವೆ ಕದನ ಶುರುವಾಗಿ ಮೂರನೇ ಕೊಲೆಯಾಗಿದೆ. ಹೀಗಾಗಿ ಯಾದಗಿರಿ ಹಾಗೂ ಕಲಬುರಗಿ ಜನತೆ ಭಯಭೀತರಾಗಿದ್ದಾರೆ. ಈಗ ಸುಪಾರಿ ಹಂತಕರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಸುಪಾರಿ ಕೊಟ್ಟಂತಹ ಗ್ಯಾಂಗ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಯಾದಗಿರಿಯಲ್ಲಿ 6 ವರ್ಷದ ದ್ವೇಷದ ಕಿಚ್ಚು. 6 ವರ್ಷದಲ್ಲಿ ಒಂದೇ ಮನೆಯ 3 ಕೊಲೆ. ಸರ್ಕಾರಿ ಅಧಿಕಾರಿ ಹತ್ಯೆ, ಅನಾಥವಾದ ಮಕ್ಕಳು. ಹೌದು, 6 ವರ್ಷದ ದ್ವೇಷದ ಕಿಚ್ಚು 6 ವರ್ಷದಲ್ಲಿ 3 ಜೀವ ಬಲಿ ಪಡೆದಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಹಾಬಾದ್ ನಗರದಲ್ಲಿ ಗಿರೀಶ್ ಹಾಗೂ ವಿಜಯ ಹಳ್ಳಿ ಗ್ಯಾಂಗ್ ನಡುವೆ ಶುರುವಾದ ವಾರ್ ಈಗ 3 ಕೊಲೆ ಘಟನೆಗೆ ಕಾರಣವಾಗಿದೆ. ನವೆಂಬರ್ 12ರಂದು ಯಾದಗಿರಿ ನಗರದಲ್ಲಿ ಹಾಡ ಹಗಲೇ ಶಹಾಬಾದ್ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಯಾದಗಿರಿ ಸಮಾಜ ಕಲ್ಯಾಣ ಇಲಾಖೆ ದ್ವಿತೀಯ ದರ್ಜೆ ಸಹಾಯಕಿ ಅಂಜಲಿ ಮೇಲೆ ಕಾರ್ ಅಡ್ಡಗಟ್ಟಿ 5 ಜನ ಸುಪಾರಿ ಹಂತಕರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು. ಯಾದಗಿರಿ ನಗರದ ಗ್ರೀನ್ ಸಿಟಿಯಲ್ಲಿ ನವೆಂಬರ್ 12ರಂದು ದುರ್ಘಟನೆ ಜರುಗಿತ್ತು. ಗಂಭೀರ ಗಾಯಗೊಂಡ ಅಂಜಲಿ ಮೊನ್ನೆ ಸಂಜೆ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. ಅಂಜಲಿಯನ್ನ ಕೊಲೆ ಮಾಡಿದ ಸುಪಾರಿ ಕಿಲ್ಲರ್ಗಳನ್ನ ಯಾದಗಿರಿ ನಗರ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮೂಲದ ಯಲ್ಲಪ್ಪ, ಕಾಶಿನಾಥ್, ದತ್ತಾತ್ರೇಯ ಹಾಗೂ ಜಗದೀಶ್ 4 ಹಂತಕರನ್ನ ವಿಜಯಪುರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಘಟನೆಯಿಂದ ಅಂಜಲಿ ಕುಟುಂಬ ಆಘಾತಗೊಂಡಿದೆ. ಅಂಜಲಿ ಸಾವಿಗೆ ನ್ಯಾಯ ಸಿಗಬೇಕು. 2 ಮಕ್ಕಳು ಸೊಸೆ ಕೊಲೆಯಾಗಿದ್ದಕ್ಕೆ ಅಂಜಲಿ ಅತ್ತೆ ಕಣ್ಣೀರಾಗಿದ್ದಾರೆ. ಶಂಕರ ವಿಜಯ ಇಬ್ರು ರೀ. ಆ ಹುಡುಕಿಯವ್ರಿಗೆ ಏನ್ರಿ ಸರ್ ರೊಕ್ಕ ಕೊಡ್ತಾರ, ಅವ್ರು ಬರೇಬೇಕಾಗ್ತದಲ್ರಿ, ದುಡ್ಡಿನ ಆಸೆಗೆ ಅವ್ರು ಬರ್ತಾರ್ರಿ. ಮೇನ್ ಇದ್ದವ್ರಿ ಅವರೇ ಸರ್. ಅವ್ರೇನು ಹಂಗೆ ದುಡ್ಡಿನ ಆಸೆಗೆ ಬರ್ತಾರಂತ ಹೇಳ್ತೀನಿ ರೀ ಸರ್ ನಾನು. ಹಂಗೆ ಹೇಳಲ್ಲ ನಾನು. ಈ ಆಸೆಗೆ ಯಾರು ಮಕ್ಕಳಿಗೆ ಕೊಟ್ಟು ಬರೋರೇ ಅಲ್ರಿ. ಅವ್ರಿಗೇನು ಅವ್ರು ನಮ್ಗೆ ಪರಿಚಯನೂ ಇಲ್ರಿ. ಅವರು ಹುಡ್ದವ್ರಿ ಮಗ ಅವರು ಬೇರೆಯವ್ರಿಗೆ ಹಚ್ತಾರ್ರಿ. ವಿಜಯ್ ಶಂಕರೆ ಬರ್ತಮಂತ ಹಿಂಗೆ ಹೊಟ್ಟಿಗೆ ಚಿರದೇ ಅಲ್ರಿ ಸರ್. ಸೆಪ್ಟೆಂಬರ್ 12ರಂದು ವಿಜಯ ಅವರ ಸ್ನೇಹಿತ ಶಂಕರ್ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ರು. ಶಂಕರ್ನನ್ನ ಕೊಲೆ ಮಾಡಲು ಅಂಜಲಿ ಸುಪಾರಿ ನೀಡಿದ್ದಾಳೆಂದು ಶಂಕಿಸಿ ವಿಜಯ ಗ್ಯಾಂಗ್ ಅಂಜಲಿಗೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮೃತ ಅಂಜಲಿ ಪತಿ ಗಿರೀಶ್ ಕಂಬನೂರ್ ರಾಜಕೀಯವಾಗಿ ಸ್ವಲ್ಪ ಹೆಸರು ಮಾಡಿದ್ದ. ಗಿರೀಶ್ ಹಾಗೂ ವಿಜಯ ಸಂಬಂಧಿಕರಾಗಿದ್ರು. ಆದರೆ ಮರಳು ಸಾಗಾಟ ವಿಷಯದಲ್ಲಿ ಗಿರೀಶ್ ಹಾಗೂ ವಿಜಯ್ ನಡುವೆ 2019ರಲ್ಲಿ ಗಲಾಟೆಯಾಗಿತ್ತು. ವಿಜಯ ಹಳ್ಳಿ ಗ್ಯಾಂಗ್ ಶಹಬಾದ್ನಲ್ಲಿ ದಾಳಿ ಮಾಡಿ ಹಲ್ಲೆ ಮಾಡಿತ್ತು. ನಂತರ ಗಿರೀಶ್ ಸಹೋದರ ಸತೀಶ್ನನ್ನ 2020ರ ಫೆಬ್ರವರಿ 29ರಂದು ಶಂಕರವಾಡಿ ಗ್ರಾಮದಲ್ಲಿ ವಿಜಯ ಗ್ಯಾಂಗ್ ಕೊಲೆ ಮಾಡಿತ್ತು. ನಂತರ 2022ರ ಜುಲೈ 11ರಂದು ಮಹಿಳೆ ಹಾಗೂ ಮರಳಿನ ವಿಚಾರಕ್ಕೆ ಅಂಜಲಿ ಪತಿ ಶಹಬಾದ್ನ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ಕೊಲೆ ನಡೆದಿತ್ತು. ಗಿರೀಶ್ ಸಾವಿನ ಘಟನೆ ನಂತರ ಅನುಕಂಪದ ಆಧಾರದ ಮೇಲೆ ಅಂಜಲಿಗೆ ಸರ್ಕಾರಿ ನೌಕರಿ ಲಭಿಸಿತ್ತು. ಅಂಜಲಿ ಕೂಡ ಶಹಬಾದ್ ನಗರಸಭೆ ಮಾಜಿ ಅಧ್ಯಕ್ಷೆಯಾಗಿದ್ರು. ಈ ಕುರಿತು ನಾವು CCTV ಮತ್ತು ಇದೆಲ್ಲ ಪರಿಶೀಲನೆ ಮಾಡಿ ನಿನ್ನೆ ಒಂದು 4 ಜನನ ಅರೆಸ್ಟ್ ಮಾಡಿದ್ದೀವಿ, ಯಾರು ಕೃತ್ಯದಲ್ಲಿ ಭಾಗಿಯಾಗಿರೋದು. ಸೊ ಆ 4 ಜನನ ನಾವು ಅರೆಸ್ಟ್ ಮಾಡಿದ್ವಿ. ಮುಂದೆ ನಾವು ಅದರಲ್ಲಿ ಇನ್ನೂ ಹೆಚ್ಚಿನ ಜನ ಯಾರಿದ್ದಾರೆ ಅಥವಾ ಯಾರು ಇದರಿಂದ ಒಳಸಂಚು ಮಾಡಿರೋರು ಅವರೆಲ್ಲರನ್ನೂ ನಾವು ಅರೆಸ್ಟ್ ಮಾಡ್ತೀವಿ. ಯಾದಗಿರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದ ಅಂಜಲಿ ವಿಜಯ ಗ್ಯಾಂಗ್ ಬೆದರಿಕೆಯಿಂದ ಶಹಾಬಾದ್ ಬಿಟ್ಟು ಕಳೆದ 6 ತಿಂಗಳಿನಿಂದ ಯಾದಗಿರಿಯ ವಿವೇಕಾನಂದ ನಗರದಲ್ಲಿ ತನ್ನ 3 ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ಲು. ಆದರೆ ನವೆಂಬರ್ 12ರಂದು ವಿಜಯ ಹಾಗೂ ಶಂಕರ್ ಗ್ಯಾಂಗ್ ಅಂಜಲಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.